ಏಯ್ ಬಿಡ್ಲಾ ಎಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದೆಯಾ? ಎಲ್ಲಿಗೆ ಅಂತೆಲ್ಲ ಕೇಳಬಾರ್ದು. ರಾಜರು ಕರೀತಾವ್ರೆ, ಅಮ್ಮಿಕೊಂಡು ಬನ್ನಿ. ಅಬ್ಬೇ ನನ್ನ ಮಗನೇ ನಮಗೆ ಮೋಸ ಮಾಡ್ಬಿಟ್ಟು ಮನೆ ಜೊತೆ ಸೇರ್ಕೊಬಿಟ್ಟ. ನಮ್ಮ ಹಿತ್ತಲಲ್ಲೇ ಬೆಳೆದ್ರೆ ಮೆಣಸಿನ್ಕಾಯಿ ಅಂತ ಬಾಯಿಗೆ ಇಕ್ಕಳಕ್ಕಾಯ್ತದ? ಏಯ್ ಮೆಣಸಿನ್ಕಾಯಿನ ಬೇರೆ ಕಡೆಗೆ ಇಕ್ಕಳಕ್ಕೆ ಹೇಳ್ತಿದ್ದೆ, ಬೇಡ ಬತ್ತದ ಬಾಯ್ದಂಗೆ. ಈ ವಿಷಯ ಇಂದ್ರಿಗೆ ಗೊತ್ತಾಗಬೇಕು, ನಿನಗೆ ಕೆರಾಕ್ ಕಿತ್ತೋಗೋ ಗಂಟ ಹೊಡಿತಾಳೆ. ಎಜ್ಜಿಜ್ಮಿ ಅಲ್ಲಿ ನೋಡಿ. ಬನ್ನಿ. ಲೆಕ್ಕದ ಪುಸ್ತಕ ಕಂಡಿದ್ಯಾ? ಓ ನೀನು ಇವ್ ಟೈಮ್ ಸೇರ್ಕೊಂಬಿಟ್ಟ. ದೋಸೆ ತಿರು ಹಾಕೋದು ನೋಡಿದ್ದೀನಿ, ಹಂಚಿನ ತಿರು ಹಾಕೋದು ನೋಡಿದ್ದೀನಿ. ನೀನೇ ಅಡುಗೆ ಮನೆಯೇ ತಿರು ಹಾಕ್ಬಿಟ್ಟೆ. ಎಲ್ಲ ನನ್ನ ಕರ್ಮ. ಹಿಂಗೆ ಪೊಟ್ಟ ಸಿಗದೆ ಇರೋದಕ್ಕೆ ನಮಗೆ ಈ ಪರಿಸ್ಥಿತಿ. ಅದೇ ಕಂಡಿದ್ದಿದ್ರೆ ಎಲ್ಲ ಸಿಕ್ಕಿರೋದು. ಪಟ್ಟ ಬೇಕು ಅಂತ ಸವಾಲಾಗ್ತೀನಿ ಅಂದೆ. ಈಗ ಅನ್ಬೋಸು ಸದ್ದು. ರಾಣಿ ಲೆಕ್ಕ ನೋಡಬೇಕು ಅಂತ ಹೇಳಿದ್ಲು ತಾನೆ? ಸುಮ್ಮನೆ ಅದೇನು ಲೆಕ್ಕ ಇದೆಯೋ ಅದನ್ನೆಲ್ಲ ಹೇಳಿ. ನಮ್ಮ ಲೆಕ್ಕ ನೋಡಿದ್ರೆ ಕಕ್ಕ ಬಿಕ್ಕಿ ಆಗೋಯ್ತೀಯ. ನಿನ್ನ ಹಣೆ ಬರ ನೋಡ್ಕೊ. ಹೇಳಿದ್ ಕೇಳಿಸ್ತಿಲ್ವಾ? ಓದ್ತೀನಿ. ಅಕ್ಕ ನೀವೇನು ಓದೋದು ಬೇಡ, ನಾನು ನೋಡ್ತೀನಿ. ಇದು ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದದೆ, ಗೋಡೌನಲ್ಲಿ ನೀರು ತುಂಬಿಕೊಂಡೈತೆ ಅಂತೆಲ್ಲ ಬರ್ದೈತೆ. ಇದೆಲ್ಲ ಯಾವಾಗಾಯ್ತು? ರಾಣಿ ಕ್ರಿಸ್ತಪೂರ್ವ 480 ಈಗ ಅದೆಲ್ಲ ಯಾಕೆ ಬಿಡವ? ಸದ್ದು. ಆಡೋ ಮಕ್ಳಿಗೆ ಪಟ್ಟ ಕೊಟ್ರೆ ಚಡ್ಡಿ ಬಿಚ್ಕೊಂಡು ಚರಂಡಿ ಕಂಟ ಓಡೋದ್ರಂತೆ. ಈ ನನ್ನ ಮಗಂದು ಅದೇ ಕತೆ ಆಗೋಯ್ತು. ಆಯ್ತಪ್ಪ, ಮಾತಾಡೋಕ್ಕಲ್ಲ. ದೊರೆ ಲೆಕ್ಕನೇ ತಪ್ಪಾಗದೆ. ಹಿಂಗೆ ಮುಂದುವರೆದ್ಬಿಟ್ರೆ ನಮ್ಮ ಆಸ್ಥಾನದ ತಿಜೋರಿಗೆ ಬೆಂಕಿ ಬೀಳ್ತದೆ. ಸುಮ್ಮನೆ ಕಣ್ಣಾಯಿಸಿದ್ರೆ ಸಾಕು, ಕೋಟಿ ಹೊಂಟೋಗದೆ. ಓಹೋ, ಹಾಗಿದ್ರೆ ಇಷ್ಟು ದಿನ ನಮ್ಮ ಕಣ್ಣಿಗೆಲ್ಲ ಮಣ್ಣೆರ್ಚಿ ಏನೇನೆಲ್ಲ ಮಾಡಿರ್ಬೋದು ನೀವು. ಹೇಳಿ, ಆ ಹಣ ಎಲ್ಲ ಎಲ್ಲಿದೆ? ದೊರೆ ಕೇಳ್ತಾವ್ರು, ಹೇಳ್ರಿ ನಾಗೇಗೌಡ್ರೆ. ಅಲ್ಲತ್ತಲ್ಲ, ಮುತ್ತಿನ ಗುಂಡು ತುಂಡು ಹಾಕುವಾಗ ನಾಯಿಗಿಂತ ನಿಂತ್ಕೊಂತಿದ್ದೆ, ಹಂದಿ ತಿಂದಂಗೆ ತಿಂತಿದ್ದೆ, ಹಸು ಮೇಯ್ದಂಗೆ ಮೇಯ್ದು ಬಿಡ್ತಿದ್ದೆ. ಆಗ ಗೊತ್ತಾಗದೆ ಇರೋದು ಈಗ ಗೊತ್ತಾಗ್ಬಿಡ್ತಾ? ನಾನು ರಾಜನ ಮಂತ್ರಿ, ನೀನು ನಿಜವನ್ನೇ ಹೇಳಬೇಕು. ಹೇಳಿ. ಮನು, ನಿನ್ನ ಹೆಂಡತಿ ಓದಕ್ಕೆ ಬರಲ್ಲ, ಅದಕ್ಕೆ ಸುಳ್ಳು ಲೆಕ್ಕ ಹೇಳ್ತಾ ಇದ್ದಾಳೆ. ಅದೇ ಅನ್ಕಂಡೆ. ನನ್ನೆಂಡ್ರಾದ್ರೆ ಡಿಗ್ರಿ ಎಲ್ಲ ಮಾಡೋಳೆ, ಓದಕ್ಕೆ ಬರೆಯೋಕ್ಕೆ ಬರ್ತದೆ. ಇವಳಿಗೆ ಬರಾಕಿಲ್ಲ ಮನು, ಲೆಕ್ಕದಾಗ ವೀಕು. ನೋಡಿ, ಹಳೆ ಲೆಕ್ಕ ಸಿಕ್ಕರೆ ಬಚಾವು, ಇಲ್ಲ ಲೆಕ್ಕ ಬ್ಯಾರೇನೆ ಆಯ್ತದೆ.